ಆಯಿತು, ಖಮೇನಿ ಹತ್ಯೆ ಆಯಿತು. ಇರಾನ್ ಜನತೆಗೆ ಏನು ಮೆಸೇಜ್ ಕೊಡಬೇಕು ಇರಾನ್ನವ್ರೀಗ? ಹೀಗಿದ್ರು ಖಮೇನಿ ಹೊರಟೋಗ್ಬಿಟ್ರೆ ನಾವು ಆರಾಮಾಗಿ ಇದ್ಬಿಡೋಣ, ಏನೋ ಅಣ್ಣ ಅಪ್ಪ ಅಂತ ಇದ್ಬಿಡೋಣ? ನೋ, ಅವರು ತೋರಿಸ್ಕೋಬೇಕಲ್ಲ, ನಮ್ಮ ದೇಶದ ನಾಯಕನ ಹೊಡೆದು ಹಾಕಿಬಿಟ್ಟಿದ್ದಾರೆ, ನಾವು ಏನು ಮಾಡಬಲ್ಲೆವು, ನಮ್ಮ ಮಿಲಿಟ್ರಿ ಕೂಡ ಸ್ಟ್ರಾಂಗ್ ಆಗಿದೆ ಅಂತ ಹೇಳಿ ಅವರು ಆ ಪ್ರತೀಕಾರಕ್ಕೆ ಇಳಿದುಬಿಟ್ಟಿದ್ದಾರೆ ಇರಾನ್ನವರು. ಸೌದಿ ಅರೇಬಿಯಾದ ಅತಿ ದೊಡ್ಡ ತೈಲ ಘಟಕ ಟಾರ್ಗೆಟ್ ಮಾಡಿಕೊಂಡಿದ್ದಾರೆ. ಇರಾನ್ನ ಡ್ರೋನ್ ದಾಳಿಯಿಂದ ತೈಲ ಘಟಕಕ್ಕೆ ಇದೀಗ ಡ್ಯಾಮೇಜ್ ಆಗಿದೆ. ಸೌದಿ ಅರೇಬಿಯಾದ ರಾಸ್ ತನುರಾ ಸಂಸ್ಕರಣಾ ಘಟಕ ಇದೆಯಲ್ಲ, ಅದನ್ನು ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ. ದಿನಕ್ಕೆ 5.5 ಲಕ್ಷ ಬ್ಯಾರೆಲ್ ತೈಲ ಸಂಸ್ಕರಣೆ ಮಾಡ್ತಾ ಇದ್ದಂಥ ಘಟಕ ಇದು. 5.5 ಲಕ್ಷ ಬ್ಯಾರೆಲ್ಗಳು, 5.5 ಲಕ್ಷ ಬ್ಯಾರೆಲ್ ತೈಲ ಒಂದು ದಿನಕ್ಕೆ ಅಲ್ಲಿ ಸಂಸ್ಕರಣೆಗೆ ಒಳಗಾಗ್ತಾ ಇತ್ತು. ಇದು ಕೊಲ್ಲಿ ರಾಷ್ಟ್ರಗಳಲ್ಲಿ ಅತಿ ದೊಡ್ಡದಾದಂಥ ಸಂಸ್ಕರಣಾ ಘಟಕ. ಪೆಟ್ರೋಲ್ ಹೇಗೆ ಸಿಗುತ್ತೆ, ಡೀಸೆಲ್ ಹೇಗೆ ಸಿಗುತ್ತೆ ಅಂದರೆ, ನಿಮಗೇನು ಭೂಮಿ ಒಳಗಡೆ ಅದೇನು ಯಾವ ರೂಪದಲ್ಲಿ ಸಿಗುತ್ತಲ್ಲ ಹಾಗೆ ತಂದು ನಿಮ್ಮ ಕಾರ್ಗೋ ಟೂ ವೀಲರ್ಗೋ ಹಾಕಿಬಿಡೋಕ್ಕಾಗಲ್ಲ. ಅದನ್ನು ಹಂತ ಹಂತಗಳಲ್ಲಿ ಶುದ್ಧೀಕರಿಸಬೇಕಾಗತ್ತೆ. ಘನ ರೂಪದಲ್ಲಿ, ತೈಲ ರೂಪದಲ್ಲಿ ಇರುತ್ತಲ್ಲ, ಅದು ಬೇರೆ ಬೇರೆ ಸ್ಟೇಜಸ್ಸಲ್ಲಿ ಅದನ್ನು ಸಂಸ್ಕರಿಸಿ ಒಂದು ಪೆಟ್ರೋಲ್ ಬರುತ್ತೆ, ಅದರಲ್ಲಿ ಡೀಸೆಲ್ ಬರುತ್ತೆ, ಗ್ಯಾಸೋಲಿನ್ ಬರುತ್ತೆ, ಅದರಲ್ಲಿ ಆನಂತರದಲ್ಲಿ ಟಾರ್ ರಸ್ತೆಗೆ ಹಾಕ್ತಾರಲ್ಲ ಆ ಟಾರ್ ಬರುತ್ತೆ ನಿಮಗೆ. ಈ ರೀತಿ ಆನಂತರದಲ್ಲಿ ವ್ಯಾಕ್ಸು, ಕೆಲವು ಉತ್ಪನ್ನಗಳು, ಪೆಟ್ರೋಲಿಯಂ ಪ್ರಾಡಕ್ಟ್ಸ್ಗೆ ಬೇಕಾಗ್ತಕ್ಕಂಥ ವಸ್ತುಗಳು ಎಲ್ಲವೂ ಇರುತ್ತೆ ಅದರಲ್ಲಿ. ಅವೆಲ್ಲವನ್ನು ಕೂಡ ಸಂಸ್ಕರಣೆ ಮಾಡುವಂಥ ಅತಿ ದೊಡ್ಡ ಘಟಕ ಅದು. ಇರಾನ್ನ ಈ ದಾಳಿಯಿಂದ ಇದೀಗ ಈ ಒಂದು ಘಟಕ ಹೊತ್ತಿ ಉರಿತಾ ಇದೆ. ತೈಲ ಸಂಸ್ಕರಣಾ ಘಟಕದ ಸುತ್ತಮುತ್ತ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಲಾಗಿದೆ ಇಲ್ಲಿ.